ಪ್ರಿಯ ವೀಕ್ಷಕರಿಗೆಲ್ಲ ನನ್ನ ನಮಸ್ಕಾರಗಳು. ಈಗ ಬೀನ್ಸ್ ಕಾಳಿನ ಸೀಸನ್ ಆಗಿರೋದ್ರಿಂದ ಹಸಿ ಬೀನ್ಸ್ ಕಾಳಿನ ಸಾರಿನ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ. ಆಯಾ ಸೀಸನಲ್ಲಿ ಸಿಗುವಂಥ ಎಲ್ಲ ಹಣ್ಣು ತರಕಾರಿಗಳನ್ನು ನಾವು ಬಳಸೋದು ಆರೋಗ್ಯಕ್ಕೂ ಒಳ್ಳೆಯದು. ಇಷ್ಟು ದಿನ ಹಸಿ ಸೊಗಡ ಅವರೆಕಾಯಿ ಸಿಗ್ತಾ ಇತ್ತು. ಅದರದ್ದು ಸಿಪ್ಪೆ ತೆಗೆದ ಅವರೆಕಾಳಿನ ಸಾರು ಮತ್ತು ಇಡ್ಲಿ ರೆಸಿಪಿಯನ್ನು ಕಳೆದ ವಾರ ಅಷ್ಟೇ ಶೇರ್ ಮಾಡಿದ್ದೀನಿ, ನೀವೆಲ್ಲ ನೋಡಿರ್ತೀರಾ. ಈಗ ಹಸಿ ಬೀನ್ಸ್ ಕಾಳಿನ ಸಾರಿಗೆ 1 kg ಕಾಳು ತೊಗೊಂಡಿದ್ದೀನಿ. ಮಸಾಲೆಗೆ 3 ಟೊಮೆಟೊ, ಜಾಮ್ ಹಣ್ಣು, ಈರುಳ್ಳಿ ಮೀಡಿಯಮ್ ಸೈಜ್ 2, ತೆಂಗಿನಕಾಯಿ 1 ಕಪ್ಪು, ಹುಣಸೆ ಹುಳಿ 1 ಟೇಬಲ್ ಸ್ಪೂನು. ಹುಳಿ ಟೊಮೆಟೊ ಇದ್ದರೆ ಹುಣಸೆ ಹುಳಿ ಹಾಕೋ ಹಾಗಿಲ್ಲ. ಗ್ಯಾಸ್ ಪ್ರಾಬ್ಲಮ್ ಇದ್ದರೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, 10-12 ಬೆಳ್ಳುಳ್ಳಿ ಹೆಸರು ಹಾಕಬೇಕು. ಮತ್ತು 1 ಟೇಬಲ್ ಸ್ಪೂನಷ್ಟು ಹುಳಿ ಪುಡಿ, ಅಂದರೆ ತರಕಾರಿ ಸಾಂಬಾರು ಹಾಕ್ತೀವಲ್ಲ ಆ ಪುಡಿ ತೊಗೊಂಡಿದ್ದೀನಿ. ಮೊದಲು ಕಾಯಿ ಮತ್ತು ಟೊಮೊಟೊ ಬಿಟ್ಟು ಎಲ್ಲ ಪದಾರ್ಥಗಳನ್ನು ರುಬ್ಕೊಳ್ಬೇಕು. ಒಂದು ಕುಕ್ಕರ್ನಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ, ಈರುಳ್ಳಿ, ಹಿಂಗು ಒಗ್ಗರಣೆ ಹಾಕ್ಕೊಂಡು ಅದಕ್ಕೆ ಕಾಳು ಸೇರಿಸಿ ಅರಿಶಿನ ಮತ್ತು ಉಪ್ಪು ಹಾಕಿ 1-2 ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಮುಚ್ಚಳ ಮುಚ್ಚಿ ಫ್ರೈ ಮಾಡ್ಕೋಬೇಕು. ಮತ್ತು ಫ್ರೆಂಡ್ಸ್, ಒಣಗಿದ ಹುರುಳಿಕಾಳಿಂದು ಬಸ್ಸಾರು ಪಲ್ಯ ಮತ್ತು ಮೊಳಕೆ ಕಟ್ಟಿ ಹುರುಳಿಕಾಳಿನ ಸಾರಿನ ರೆಸಿಪಿಗಳನ್ನು ಕೂಡ ನೀವು ನನ್ನ ಚಾನಲ್ನಲ್ಲಿ ನೋಡ್ಬೋದು. ಆಮೇಲೆ ರುಬ್ಬಿಟ್ಕೊಂಡಿರೋಂಥ ಕೆಂಪು ಮಸಾಲೆ ಸೇರಿಸಿ 5 ನಿಮಿಷ ಬೇಯಿಸ್ಕೋಬೇಕು. ಈ ಥರ 5 ನಿಮಿಷ ಬೆಂದ ಮೇಲೆ ಟೊಮೊಟೊ, ತೆಂಗಿನಕಾಯಿ ಹಾಕಿ ರುಬ್ಬಿರೋಂಥ ಮಸಾಲೆಯನ್ನು ಹಾಕಿ ಎಷ್ಟು ಹದ ಬೇಕೋ ಅಷ್ಟು ನೀರನ್ನ ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದು 5 ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಚೆನ್ನಾಗಿ ಕುದಿಸಿದ್ರೆ ಕಾಳಿನ ಸಾರು ರೆಡಿಯಾಗುತ್ತೆ. ಈ ಸಾರನ್ನ ಅನ್ನ ಮುದ್ದೆಗೆ ಅಷ್ಟೇ ಅಲ್ಲದೆ ದೋಸೆ, ಚಪಾತಿ, ರೊಟ್ಟಿ, ಇಡ್ಲಿಗಳಿಗೂ ಕೂಡ ನಾವು ಉಪಯೋಗಿಸ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ, ಮಾಡೋಕ್ಕೂ ಕೂಡ ಈಸಿ. ನೋಡಿದ್ರಲ್ಲ ಫ್ರೆಂಡ್ಸ್, ನಿಮಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ದಯವಿಟ್ಟು ಇಷ್ಟ ಆಗಿದೆ ಒಂದು ಲೈಕ್ ಕೊಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.